ನಮಸ್ಕಾರ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನಲ್ಲಿ 22 ವರ್ಷಗಳಿಂದ ಸತತವಾಗಿ ಏನು ಬೈಪಾಸ್ ಗಣಪತಿಯನ್ನು ಅದ್ದೂರಿಯಾಗಿ ನಮ್ಮ ಬೈಪಾಸ್ ಗಣಪತಿಯ ಯುವಕರ ತಂಡ ಆಚರಣೆ ಮಾಡ್ಕೊಂಡು ಬರ್ತಾ ಇದೆ. ವರ್ಷಕ್ಕೂ ವಿಭಿನ್ನ ರೀತಿಯ ಗಣಪತಿ, ವಿಭಿನ್ನ ರೀತಿಯ ಒಂದು ಅಲಂಕಾರ, ವಿಭಿನ್ನ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ವರ್ಷಕ್ಕೆ 22 ವರ್ಷ ತುಂಬಿ 22ನೇ ವರ್ಷದ ಗಣಪತಿಯನ್ನು ಈಗಾಗಲೇ ಪ್ರತಿಷ್ಠಾಪನೆ ನಡೆದಿದೆ. ಇದು 19 ದಿನಗಳ ಕಾಲ ಇರುತ್ತೆ. ಮುಂದಿನ ತಿಂಗಳು 14ನೇ ತಾರೀಕು ಭಾನುವಾರ ವಿಸರ್ಜನಾ ಕಾರ್ಯಕ್ರಮ ಇರುತ್ತೆ. ಪ್ರತಿನಿತ್ಯವೂ ಕೂಡ ರಾತ್ರಿ ಹೋಮ, ಬೆಳಗ್ಗೆ ಹೋಮ, ರಾತ್ರಿ ಪ್ರಸಾದ. ಇವತ್ತಿನ ದಿವಸ ಒಂದು ರಕ್ತದಾನ ಶಿಬಿರವನ್ನು ಕೂಡ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ. ಮತ್ತೆ ಮುಂದಿನ ಭಾನುವಾರ 7ನೇ ತಾರೀಕು ಆರೋಗ್ಯ ಶಿಬಿರ ಇದೆ. ನಾಳೆ ಸರಿಗಮ ಪದನಿಸ ಅವರು ಕಾರ್ಯಕ್ರಮ 1ನೇ ತಾರೀಕಿನವರು ಅವರು ಬಂದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಆರ್ಕೆಸ್ಟ್ರಾ, ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇದು ಕಾರ್ಯಕ್ರಮ ನಡೀತಾ ಇರುತ್ತೆ. 14ನೇ ತಾರೀಕು ವಿವಿಧ ಕಲಾ ತಂಡಗಳು ಇಡೀ ರಾಜ್ಯದ ಎಲ್ಲ ಮೂಲೆಗಳಿಂದ ಆಗಮಿಸಿ ಸುಮಾರು 50ರಿಂದ 60 ಸಾವಿರಕ್ಕೂ ಹೆಚ್ಚು ಜನ ಭಕ್ತಾದಿಗಳು ಬಂದು ವಿವಿಧ ಕಲಾ ತಂಡಗಳೊಂದಿಗೆ, ಪಟಾಕಿಗಳೊಂದಿಗೆ, ವಿವಿಧ ಕಲಾ ವೇಷಗಳೊಂದಿಗೆ ಅದ್ದೂರಿಯಾಗಿ ವಿಸರ್ಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ನೆಚ್ಚಿನ ಶಾಸಕರಾದಂಥ ಶ್ರೀ ಪುಟ್ಟಸ್ವಾಮೇಗೌಡರು ಮೊನ್ನೆ ದಿವಸ ಬಂದು ಮೊದಲನೇ ಪ್ರತಿಷ್ಠಾಪನಾ ಮಾಡಿ ಪಾಲ್ಗೊಂಡಿದ್ದಾರೆ. ಇನ್ನು ಸಾಕಷ್ಟು ಜನ ನಮ್ಮ ಸಂಸದರಾಗ್ಬೋದು, ಬೇರೆ ರಾಜಕಾರಣಿಗಳು, ಉನ್ನತ ವ್ಯಕ್ತಿಗಳು ಸಹ ಆಗಮಿಸಿ ದರ್ಶನವನ್ನು ಪಡೀತಾ ಇದ್ದಾರೆ. ಈಗಾಗಲೇ ಸುಮಾರು 25ರಿಂದ 30 ಸಾವಿರಕ್ಕೂ ಹೆಚ್ಚು ಭಕ್ತರು ಬಂದು ದರ್ಶನವನ್ನು ಪಡೆದಿದ್ದಾರೆ. ಪ್ರತಿದಿನ ಕನಿಷ್ಠ ಅಂದ್ರೂ 10 ಸಾವಿರಕ್ಕಿಂತ ಕಡಿಮೆ ಯಾವತ್ತೂ ಸಹ ದರ್ಶನವನ್ನು ಮಾಡದೇ ಇಲ್ಲ. ತುಂಬ ಉತ್ತಮ ರೀತಿಯಲ್ಲಿ ನಮ್ಮ ಅರ್ಚಕರು ಸಹ ಒಳ್ಳೆ ರೀತಿಯಲ್ಲಿ ಎಲ್ರಿಗೂ ಸಹ ಒಂದು ಪೂಜೆ ಮತ್ತು ಅವ್ರಿಗೆ ಅರ್ಚನೆ ಇಲ್ಲಿ ನಡೀತಕ್ಕಂಥ ವಿಚಾರವನ್ನೆಲ್ಲ ಮುಟ್ಟಿಸ್ತಾ ಇದ್ದಾರೆ. ಎಲ್ಲರೂ ಕೂಡ 14ನೇ ತಾರೀಕು ಭಾನುವಾರ ದಿವಸ ಏನು ವಿಸರ್ಜನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ, ಇಡೀ ರಾಜ್ಯದ ಮೂಲೆಯಿಂದ ಬಂದು ಅವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಕೋರ್ಕೊಳ್ತಾ ಇದ್ದೀವಿ. ಬೈಪಾಸ್ ಗಣಪತಿ ಯುವಕರ ಸಂಘದ ವತಿಯಿಂದ ಪ್ರಭಾಕರ್. ನಮಸ್ಕಾರ. ಮಹಾಗಣಪತಯೇ ನಮಃ. ಏಕದಂತಾಯ ವಿದ್ಮಹೇ ವಕ್ರದಂತಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. 22ನೇ ವಾರ್ಷಿಕೋತ್ಸವ ಅಂಗವಾಗಿ ಶ್ರೀ ವಿದ್ಯಾ ಗಣಪತಿ ಯುವಕ ಸಂಘದವರು ಶ್ರೀ ಪ್ರಣವರುದ್ರ ಮಹಾಗಣಪತಿ ಅನ್ನೋ ನಾಮದಿಂದ ಈ ಗಣಪತಿನ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಗಣಪತಿ ಕೈಯಲ್ಲಿ ಖಡ್ಗ, ನಾಗದೇವತೆ, ತದನಂತರ ತ್ರಿಶೂಲ, ಡಮರು ಇವೆಲ್ಲ ಇಟ್ಕೊಂಡು ಇರೋದ್ರಿಂದ ಕಾಲದಲ್ಲಿ ಗಣಪತಿನಿ ಕಾಲರೂಪವಾಗಿದ್ದಾನೆ. ಪ್ರಣವ ಮಹಾಗಣಪತಿ ಎಂದು ಕರೆಯಲಾಗುತ್ತದೆ. ಈ ಗಣಪತಿ ಕಾಲವು ಆಗೋದ್ರೂ ಹಂಗೆ ಇರ್ತಾನೆ ಅಂತ ಅರ್ಥ. ಅಂದ್ರೆ ಕಾಲಾತೀತನು, ಕಾಲಕ್ಕೆ ಅತೀತನಾಗಿರೋನು ಈ ಮಹಾಗಣಪತಿ. ಈ ಗಣಪತಿ ಮಂಟಪದಲ್ಲಿ ನೋಡಿದ್ರೆ ಎಲ್ಲ ದೇಶದಲ್ಲಿ ಮುಖ್ಯ ಪುಣ್ಯತೀರ್ಥಗಳು ಏನೇನಿದಾವೋ, ಧರ್ಮಸ್ಥಳ, ಅಯೋಧ್ಯ, ಪೂರಿ ಜಗನ್ನಾಥ ಟೆಂಪಲು, ಕೇದಾರ್ನಾಥ್, ಬದ್ರಿನಾಥ್, ಶ್ರೀರಂಗಮು, ಅಯ್ಯಪ್ಪ ಸ್ವಾಮಿ ಟೆಂಪಲು, ಶಬರಿಮಲ, ತದನಂತರ ಹಿಮಾಲಯ ಪರ್ವತಗಳಲ್ಲಿರುವಂತಹ ದೇವಸ್ಥಾನಗಳು ಎಲ್ಲಾನು ಈ ಮಂಟಪದಲ್ಲಿ ಅಳವಡಿಸಲಾಗಿದೆ. ಭಕ್ತರೆಲ್ಲರೂ ನೋಡಿ ನಾವೇ ಒಂದು ಪುಣ್ಯಕ್ಷೇತ್ರದಲ್ಲಿ, ಅಂದ್ರೆ ಏನಾದರೂ ದೊಡ್ಡ ಪುಣ್ಯಕ್ಷೇತ್ರದಲ್ಲಿ ಇದ್ದೀವೇನೋ ಅನ್ನೋ ಒಂದು ಅವರಿಗೆ ಮನೋಭಾವನೆ ಬರಬೇಕು. ಅಂತಹ ಒಂದು ಮಂಟಪವನ್ನು ಮಾಡಿ ಹುಡುಗರು ಎಷ್ಟೋ ಕಷ್ಟಪಟ್ಟು ಅವರು ಒಂದು ಅನಾಚಾರದಿಕ್ಕರೂ ಇಲ್ಲಿ ನಡೀಬಾರ್ದು ಅಂತೇಳಿ ಅನಾಚಾರಗಳು ಮಾಡೋದೇ ಇಲ್ಲ. ಗಣಪತಿಯಲ್ಲಿ ಸಿನಿಮಾ ಹಾಡುಗಳು ಅಂತವು ಏನೂ ಇರೋದಿಲ್ಲ. ಅಷ್ಟು ಸಂಸ್ಕೃತಿವಾಗಿ, ಸಾಂಪ್ರದಾಯಬದ್ಧವಾಗಿ ಎಲ್ಲರಿಗೂ ಮನಸ್ಸಿಗೆ ಸಂತೋಷವಾಗಂತೆ ಈ ಹಬ್ಬವನ್ನು ನಡೆಸ್ಕೊಂಡು 19 ದಿನಗಳ ಕಾಲ 14ನೇ ತಾರೀಕು ಗಂಗಾ ವಿಲೀನ ಕಾರ್ಯಕ್ರಮ, ಗಂಗಾದಲ್ಲಿ ವಿಲೀನ ಮಾಡೋದು ಕಾರ್ಯಕ್ರಮ 14ನೇ ತಾರೀಕು ಹಮ್ಮಿಕೊಳ್ಳಲಾಗಿದೆ. ಮತ್ತು ಈ ದಿನ ವಿಶೇಷವಾಗಿ ರಕ್ತದಾನ ಶಿಬಿರ. ಪ್ರಾಣ ಅಂದ್ರೆ ಎಲ್ಲರಿಗೂ ಹೆಚ್ಚೆ. ಯಾರಿಗಾದ್ರೆ ರಕ್ತ ಕಮ್ಮಿ ಆಗಿರುತ್ತೋ, ರಕ್ತಹೀನತೆ ಯಾರಿಗಾದ್ರೆ ಇರುತ್ತೋ ಎಲ್ಲರಿಗೂ ರಕ್ತದಾನ ಮಾಡಿ ಅವ್ರಿಗೆ ಪ್ರಾಣದಾನವನ್ನು ಮಾಡಬೇಕು ಎಂದು ಮನೋಸಂಕಲ್ಪ ಮಾಡಿ ಯುವಕರು ಈ ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದಾರೆ. ತದನಂತರ ಆರೋಗ್ಯ ಶಿಬಿರನೂ ಇರುತ್ತೆ. ಇಲ್ಲಿ ಒಂದು ತದನಂತರ ಮದುವೆ ಆಗದಿರೋ ಮಕ್ಕಳಿಗೆ ಹೋಮಗಳೇನು, ಮಕ್ಕಳಾಗದಿರೋರಿಗೆ ಹವನಗಳೇನೋ ಎಲ್ಲ ₹1 ಅವ್ರ ಹತ್ರ ಇಸ್ಕೊಂಡಿರಾನೆ ಅವರಿಗೆ ಪೂಜೆಗಳು ಮಾಡಿಕೊಡಲಾಗುತ್ತೆ. ಬೈಪಾಸ್ ಗಣಪತಿ ಅಂದ್ರೇನೆ ಎಲ್ಲರಿಗೂ ಸಮಾನತ್ವವಾಗಿ ನೋಡುವಂತಹ ಒಂದು ಗಣಪತಿ. ಎಷ್ಟು ಆಚಾರದಿಂದ, ವಿಚಾರದಿಂದ, ಸಾಂಸ್ಕೃತಿಯಿಂದ, ಸಂಪ್ರದಾಯದಿಂದ ಈ ಹಬ್ಬವನ್ನು ನಡೆಸ್ಕೊಂಡು ಹೋಗಲಾಗುತ್ತದೆ. ಎಲ್ಲರೂ ಬರಬೇಕು, ಬಂದು ಈ ಗಣಪತಿಯನ್ನು ದರ್ಶನ ಮಾಡ್ಕೋಬೇಕು, ಮನೋ ತುಂಬಿಕೋಬೇಕು. ವರ್ಷ ವಿಭಿನ್ನ ರೀತಿಗಳಲ್ಲಿ ನಡೆಸ್ಕೊಂಡು ಹೋಗ್ತಾನೆ ಇದ್ದೇವೆ.
ದೇವರು ನಮಗೂ ಪೂಜೆ ಮಾಡುವಂತಹ ಆಶೀರ್ವಾದ ಕೊಟ್ಟಿದ್ದಾನೆ. ದಯವಿಟ್ಟು ಜನರೆಲ್ಲರ ಬಂದು ದೇವರ ಕೃಪೆಗೆ ಪಾತ್ರರಾಗಿ.